ಟ್ರೀಟ್ ಮಾಡಲ್ಲೋ ಅವರಿಗೆ ನೀವು ಮೆಸೇಜ್ ಅನ್ನ ಕೊಡಲೇಬೇಕು. ಸ್ವಾಮಿ ಇದು ಅಲ್ಲ, ಅದು ನಮ್ಮವರು ಅಂದ್ಕೊಂಡವರು, ಹೊರಗಿನಿಂದ ಬಂದವರು ನಮ್ಮವರೇ. ಅವರೇನು ಪಾಕಿಸ್ತಾನದಿಂದ ಬಂದಿಲ್ಲ, ಅಫ್ಘಾನಿಸ್ತಾನದಿಂದ ಬಂದಿಲ್ಲ, ನಮ್ಮ ಭಾರತ ಮಾತೆಯ ಒಂದು ಭಾಗದಿಂದನೇ ಬಂದಂಥವ್ರು ಎಲ್ಲರೂ. ಯಾರೇ ಇಲ್ಲಿ ಹೊರಗಿನವರು ಅಂತ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಇಲ್ಲಿಯವರೇ. ಆದರೆ ಅವರು ಇಲ್ಲಿಯವರ ಆಗಿ ನಡ್ಕೊಳ್ಬೇಕು. ಯಾವಾಗ ಆಗತ್ತದು? ವಾದ ಮಾಡ್ಲಿಕ್ಕೆ ಬಂದಂಥ ವಕೀಲರನ್ನ ಕೆಲವು ಸಾರಿ ನಾವು ತಪ್ಪು ಮಾಡಿದಾಗ ಓಪನ್ ಕೋರ್ಟ್ನಲ್ಲಿ ನಾವು ಸಾರಿ ಹೇಳಿದ್ದಿದೆ, ನಾವು ತಪ್ಪು ಮಾಡಿದ್ದೇವೆ, ನೀವು ಕ್ಷಮಾ ಮಾಡಿ ಅಂತ ಕೇಳಿದ್ದಿದೆ. ವಿವೇಕಕ್ಕೆ ನಾ ಕೇಳಿದ್ದಿದೆ, ಇದನ್ನ ವಿವೇಕಿ ಕೇಳಿದ್ದಿದೆ. ಸಾರಿ ವಿವೇಕ್, ಐ ವಾಸ್ ನಾಟ್ ಇನ್ ಗುಡ್ ಮೂಡ್, ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೀ. ಏನಿದೆ ಅದರಲ್ಲಿ? ಒಂದು ಫ್ಯಾಮಿಲಿ, ನಾವು ಅಣ್ಣ ತಮ್ಮ ಬೈದ್ರೆ, ಅಕ್ಕ ತಂಗಿ ಬೈದ್ರೆ ನಾವು ತಡ್ಕೊಳ್ತೀವಿ. ಬೇರೆಯವರು ಅಂತ ಯಾಕೆ ಅನ್ಕೊಳ್ತೇವೆ? ನಾವು ಬೇರೆಯವರಲ್ಲ ನಾವು. ಹಾಗಾಗಿ ಈ ವೇದಿಕೆಯ ಮುಖಾಂತರ ನಾನು ಸಂಬಂಧಪಟ್ಟಂಥ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ನೀವು ನಮ್ಮೆಲ್ಲರನ್ನ ಪ್ರೀತಿ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು. ಹಾಗಾದ್ರೆ ಈಗ ನಡೀತಾ ಇಲ್ವಾ ಅಂತ ನೀವು ಪ್ರಶ್ನೆ ಕೇಳಿದರೆ ಉತ್ತರ ನಿಮ್ಮತ್ತಿಗಿದೆ, ನಂಗೆ ಗೊತ್ತಿಲ್ಲ. ನಾವು ಹೊರಗಿನಿಂದ ಬಂದೇವೆ, ಅದಕ್ಕೆ ಉತ್ತರ ನಂಗೆ ಗೊತ್ತಿಲ್ಲ. ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಏನಂತ? ವಾದ ಮಾಡಕ್ಕೆ ಹೋಗದಲ್ಲೇ ಮೈ ಮೇಲೆ ಬೀಳ್ತಾರೆ ಅನ್ನುವಂಥ ಒಂದು ವಾದ ಉಂಟು. ಇದನ್ನ ಸಂಬಂಧಪಟ್ಟಂಥ ನ್ಯಾಯಾಧೀಶರು ಕಿವಿಯಲ್ಲಿ ಹಾಕಿಕೊಳ್ಳಬೇಕು ಅನ್ನುವ ಮನವಿಯನ್ನ ಇಲ್ಲಿಂದ ನಾನು ಮಾಡುತ್ತೇನೆ. ಎರಡನೆಯದಾಗಿ, ಕಾನೂನು ವೃತ್ತಿ ಸ್ವಲ್ಪ ಭಾವನೆಯನ್ನ ಬತ್ತಿಸುವಂಥ ವೃತ್ತಿ. ಭಾವನೆಗಳು ಸ್ವಲ್ಪ ಬತ್ತವೆ, ಪ್ರೀತಿ ಪ್ರೇಮಗಳು ಸ್ವಲ್ಪ ಆ ಬುಗ್ಗೆಗಳು ಸ್ವಲ್ಪ ಘಾಸಿಗೊಳ್ತವೆ. ಆದರೆ ಇರುವಂಥ ನಿಮ್ಗೇನು ರಜೆ ಸಿಗತ್ತಲ್ಲ, ಸುಮಾರು ಒಂದು ಮಾಸಿಕ ಕಾಲ ರಜಾ ಇದೆ, ಒಂದು ತಿಂಗಳ ಕಾಲ ರಜಾ ಇದೆ. ಆ ರಜೆಯಲ್ಲಿ ನನ್ನ ಸ್ನೇಹಿತ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ ಶೆಟ್ಟಿಯವರು ಹೇಳಿದ ಹಾಗೆ ಕಾನೂನು ಪುಸ್ತಕಗಳನ್ನು ತೆಗೆದಿಟ್ಟುಕೊಳ್ಬೇಕು ಹೊರಗಡೆ. ಬೇರೆ ಪುಸ್ತಕಗಳನ್ನು ತೆಗೆದಿಟ್ಟರೂ ಅಡ್ಡಿ ಇಲ್ಲ. ಮನೆಯ ಮಂದಿಯೊಂದಿಗೆ ಪ್ರೀತಿಯೊಂದಿಗೆ ಇರಬೇಕು. ಎಷ್ಟೊಂದು ಪತ್ರಗಳು ಬರ್ತಾವೆ ನನಗೆ. ಪ್ಲೀಸ್ ಆಸ್ಕ್ ಮೈ ಹಸ್ಬೆಂಡ್ ಟು ಸ್ಪೆಂಡ್ ಟೈಮ್ ವಿತ್ ಮೀ. ಪ್ಲೀಸ್ ಟೆಲ್ ಮೈ ಪಪ್ಪ ಟು ಸ್ಪೆಂಡ್ ಟೈಮ್ ವಿತ್ ಮೀ. ಪ್ಲೀಸ್ ಟೆಲ್ ಮೈ ಮಮ್ಮ ಟು ಸ್ಪೆಂಡ್ ಟೈಮ್ ವಿತ್ ಮೀ. ದೇ ಆರ್ ನಾಟ್ ಸೆಂಡಿಂಗ್ ಟೈಮ್ ವಿತ್ ಮೀ ಅಂತ ಅನ್ಕೊಂಡು ಎಷ್ಟು ಪತ್ರಗಳು ಬರ್ತಾವೆ. ನಾವು ಇಲ್ಲಿ ತೊಗೊಂಬಂದು ಬುಟ್ಟಿ ತುಂಬ ತಂದು ಕೊಡ್ಬೋದು ನಾನು ಪತ್ರವನ್ನು. ಮಕ್ಕಳಿಗೆ ನಿಮ್ಮ ಮುಂದೆ ಹೇಳಕ್ಕೆ ಹೆದರ್ತಾರೆ. ಹೆಂಡತಿ ಹೇಳಲಿಕ್ಕೆ ಮುಜುಗರ ಅವಳಿಗೆ, ಪಾಪ ನನ್ನ ಪತಿ ಹೋಗಿ ಕಷ್ಟಪಟ್ಕೊಂಡು ಬರ್ತಾನೆ, ಇದನ್ನು ಹೆಂಗೆ ಹೇಳೋದು ನಾನು? ಹಾಗಾಗಿ ನಾನು ಶಶಿ ಹೇಳಿದಂಥ ಆ ಮಾತನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಹೋಗ್ತೇವೆ. ಜೀವನ ಕಾನೂನಲ್ಲ, ಕಾನೂನೇ ಜೀವನ ಅಲ್ಲ. ಜೀವನ ಬೇರೆ ಕಡೆ ಇದೆ. ಬಹಳ ಹಿಂದೆ ಒಂದು ಜಾನಿ ವಾಕರ್ ಬಾಟಲ್ ಮೇಲೆ ಒಂದು ಪ್ರಿಂಟ್ ಮಾಡಿದ್ದಿತ್ತು, ಗ್ರೇವ್ ಮಾಡಿಕೊಂಡಿದ್ದಿತ್ತು, ಓ ಲೈಫ್ ವೇರ್ ಆರ್ ಯು ಅಂತಿತ್ತಲ್ಲ. ಹಂಗೆ ಆಗಿದೆ. ನಾವು ಜೀವನವನ್ನು ಬಿಟ್ಟು ತುಂಬ ವೃತ್ತಿಪರರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಷ್ಟೊಂದು ವೃತ್ತಿಪರತೆ ಸಾಧುವಲ್ಲ. ಹಾಗಾಗಿ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮತ್ತು ನಿಮ್ಮ ಹೆಂಡತಿ, ಗಂಡ, ಮಕ್ಕಳು, ಸಂಬಂಧಿಕರು, ಸ್ನೇಹಿತರು ಅವರೊಂದಿಗೆ ಮತ್ತೆ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನ ವಕೀಲ ಬಾಂಧವರು ಮಾಡಬೇಕು. ಪ್ರೀತಿ ನೋಡಿ, ನಾವು ಬೆಳೆದು ಬಿಡ್ತೇವೆ ಒಂದು ರೀತಿ, ಆಯ್ತಾ? ಬೇಗನೆ ವಯಸ್ಸಾಗಿ ಹೋಗ್ಬಿಡ್ತದೆ. T.S. ಇಲಿಯಟ್ ಅನ್ನುವಂಥ ಒಬ್ಬ ಕವಿಯ ಒಂದು ಸ್ಟ್ಯಾಂಜಾ, ಒಂದು ಪೋಯಮ್ಮದ ಒಂದು ಸ್ಟ್ಯಾಂಜಾ ಇದೆ. ವೇರ್ ಈಸ್ ಲೈಫ್ ವಿ ಹ್ಯಾವ್ ಲಾಸ್ಟ್ ಇನ್ ಲಿವಿಂಗ್. ನಾವು ಜೀವನ ಮಾಡಿ ಜೀವನವನ್ನು ಕಳ್ಕೊಳ್ತೇವೆ. ಬಹಳ ಚಂದ ಬರೀತಾನೊಬ್ಬ ಇಂಗ್ಲಿಷ್ ಪೊಯೆಟ್, ವಿಕ್ಟೋರಿಯನ್ ಪೊಯೆಟ್ ಅವ. ವೇರ್ ಈಸ್ ದ ಲೈಫ್ ವಿ ಹ್ಯಾವ್ ಲಾಸ್ಟ್ ಇನ್ ಲಿವಿಂಗ್? ವೇರ್ ಈಸ್ ದ ವಿಜ್ಡಮ್ ವಿ ಹ್ಯಾವ್ ಲಾಸ್ಟ್ ಇನ್ ನಾಲೆಡ್ಜ್? ವೇರ್ ಈಸ್ ದ ನಾಲೆಡ್ಜ್ ವಿ ಹ್ಯಾವ್ ಲಾಸ್ಟ್ ಇನ್ ಇನ್ಫಾರ್ಮೇಶನ್? ಆ್ಯಂಡ್ ವೇರ್ ಈಸ್ ದ ಜಸ್ಟಿಸ್ ವಿ ಹ್ಯಾವ್ ಲಾಸ್ಟ್ ಇನ್ ಲಾ ಅಂತ ಇನ್ನೊಬ್ಬರು ಆ್ಯಡ್ ಮಾಡ್ತಾರೆ ಅದಕ್ಕೆ. ಹಾಗಾಗಿ
ಪ್ರೀತಿಯಿಂದ ಮನೆ ಮಂದಿಯೊಂದಿಗೆ ನಮ್ಮ ಪೂರ್ವಜರು ಹೇಗೆ ಬಾಳ್ತಿದ್ರಲ್ಲ ಆ ರೀತಿ ಬಾಳುವಂಥ ಪ್ರಯತ್ನವನ್ನ ಮಾಡಬೇಕು. ಈ 1 ತಿಂಗಳಲ್ಲಿ ಅದಕ್ಕೆ ಬೇಕಾಗುವಂಥ ಟ್ರೈನಿಂಗ್ ಅನ್ನು ಮಾಡಿಕೊಡಿ. ನೋಡಿ, ದ ಮಾಂಕ್ ಹೂ ಸೋಲ್ಡ್ ಈಸ್ ಫರಾರಿ ಅನ್ನುವಂಥ ಪುಸ್ತಕ ಇದೆ, ಅದನ್ನೊಬ್ರು ಕನ್ನಡಿಸ್ತಾರೆ. ಅದು ರಾಬಿನ್ ಶರ್ಮಾ ಅನ್ನುವಂಥ ಒಬ್ಬ ಅಮೆರಿಕದ ಸುಪ್ರೀಂ ಕೋರ್ಟ್ದ ಫಿಗರ್ ಅನ್ನ ಕಣ್ಣು ಮುಂದೆ ಇಟ್ಟುಕೊಂಡು ಬರೆದಂತಹದ್ದು. ಅದು ರಾಬಿನ್ ಶರ್ಮಾ ಬರೆದಿದ್ದು. ಹೂ ಸೋಲ್ಡ್ ಈಸ್ ಫರಾರಿ ಅಂತ, ಅದನ್ನ ಫರಾರಿ ಮಾರಿದ ಫಕೀರ ಅನ್ಕೊಂಡು ಕನ್ನಡಿಸ್ತಾರೆ. ಅದರಲ್ಲಿ ಅವನು ಹೇಳ್ತಾನೆ, ಅವ ಸುಪ್ರೀಂ ಕೋರ್ಟ್, US ಸುಪ್ರೀಂ ಕೋರ್ಟ್, ಅಮೆರಿಕನ್ ಸುಪ್ರೀಂ ಕೋರ್ಟದ ಫೇಮಸ್ ಲಾಯರ್ ಆಗಿರ್ತಾನೆ. ಅದೆಲ್ಲ ಬಿಟ್ಟು ಬಂದ್ಬಿಡ್ತಾನೆ. ಬಂದು ಹೇಳ್ತಾನೆ, ಐ ಆಮ್ ಲಿವಿಂಗ್ ಮೈ ಲೈಫ್ ಅಂಡ್ ಐ ವಾಂಟ್ ಟು ಲಿವ್ ಮೈ ಲೈಫ್ ಮೋರ್ ಅಂತ ಹೇಳ್ತಾನೆ. ಆ ರೀತಿ ಜೀವನ ಮಾಡೋದನ್ನ ಕರೀರಿ. ಬರೀ ಪುಸ್ತಕ, ಬರೀ ಕಾನೂನು, ಬರೀ ಒಂದು ವೃತ್ತಿ, ಅದು ಜೀವನ ಅಲ್ಲ. ಪೂರ್ಣತೆ ಸಿಗಲ್ಲ. ಏನು ಯಂಗ್ಸ್ಟರ್ಸು ನಾವು ಜೀವನ ಮಾಡಬೇಕು, ಒಂದು ಹಂತದ ಮಟ್ಟಿಗೆ ನಮಗೆ ದುಡ್ಡು ಬೇಕು, ಆ ಕಾರಣಕ್ಕೆ ನಾವು ಕೆಲಸ ಮಾಡಬೇಕು, ಅದೆಲ್ಲ ಸತ್ಯ. ಆದರೆ ಅದೇ ಜೀವನ ಅಲ್ಲ. ವೃತ್ತಿ ಬೇರೆ, ಮನೋವೃತ್ತಿ ಬೇರೆ. ವೃತ್ತಿ ಮನೋವೃತ್ತಿ ಒಂದೇ ಆಗ್ಬಿಟ್ರಂಕು ನೀವು ಯು ಆರ್ ಬ್ಲೆಸ್ಡ್ ಗಾಯ್ಸ್. ಬಟ್ ಹಂಗಾಗಲ್ಲ. ಅನೇಕ ಸಾರಿ ಜೀವನದ ಪಥದಲ್ಲಿ ನಡೆಯುವಾಗ ಮುಳ್ಳುಗಳು ಚುಚ್ಚುವ ಬದಲಿ ಹೂವುಗಳೇ ಚುಚ್ಚಿ ಬಿಡ್ತಾವೋ ಅಂತ ಬರೀತಾರೆ ವಾಜಪೇಯಿ. ಪ್ರೇಮದ ಹಾದ್ಯಾಗ ನಡೆಯುವಾಗ ಚುಚ್ಚಿದ್ದು ಮುಳ್ಳುಗಳೆಲ್ಲ ಸಖಿ, ಅದೆಲ್ಲ ಹೂವುಗಳೇ ಅಂತ ಬಹಳ ಸುಂದರವಾಗಿ ಹೇಳ್ಯಾರ. ಜೀವನದ ಪಥ ಆಗಿದೆ. ಹಾಗಾಗಿ ನಿಮ್ಮೊಂದಿಗೆ ನಾ ಹೇಳ್ತಾ ಇದ್ದೇನೆ, ಇವತ್ತು ಶಶಿ ಹೇಳಿಬಿಟ್ರೀಗ, ನೀವೆಲ್ಲರೂ ನಿಮ್ಮ ಕೆಲಸ ಬುಕ್ಸ್ ಎಲ್ಲ ಒಂದು ಕಡೆ ಕಟ್ಟಿಟ್ಟು ನಿಮ್ಮ ಜೀವನವನ್ನು ಮಾಡಬೇಕು. ಒಳ್ಳೊಳ್ಳೆ ಪೋಯಿಟ್ರಿ ಓದಬೇಕು, ಸುಂದರವಾದ ಕವನಗಳನ್ನು ಓದಬೇಕು, ಮನಸ್ಸು ಅರಳುವ ರೀತಿಯಲ್ಲಿರಬೇಕು. ಮುಂದಿನ ವರ್ಷ ಮತ್ತೆ ನಾವೆಲ್ಲರೂ ಇಲ್ಲಿ ಸೇರಿದಾಗ 1 ವರ್ಷ ಆಯುಷ್ಯ ವೃದ್ಧಿಯಾಗಿರಬೇಕು, ಆರೋಗ್ಯ ವೃದ್ಧಿಯಾಗಿರಬೇಕು. ಅನೇಕ ಜನ ಲಾಯರ್ಸಿಗೆ ಒಂದು ಹಂತಕ್ಕೆ ಬಂದಾಕ್ಷಣ ಹಾರ್ಟ್ ಫೇಲ್ಯೂರು, ಲಂಗ್ಸ್ ಫೇಲ್ಯೂರು, ಬ್ರೈನ್ ಸ್ಟ್ರೋಕು, ಕಿಡ್ನಿ ಫೇಲ್ಯೂರು. ನೋಡಿ, ನೀವು ಗೂಗಲ್ನಲ್ಲಿ ಹೋಗಿ, ಅನೇಕ ಜನ ಲಾಯರ್ಸ್ ಮತ್ತು ಜಡ್ಜಸ್ಸಿಗೆ ಕಾಮನ್ ಡಿಸೀಸ್ ಆಗಿ ಹೋಗಿದೆ ಇದು. ಈಗಿಂದನೇ ನೀವು ಆ ಕಡೆ ಅದನ್ನು ತಡೆಗಟ್ಟುವ ಬಗ್ಗೆ ಅಥವಾ ಅದನ್ನು ಮುಂದೆ ಹಾಕುವ ಬಗ್ಗೆ ಪ್ರಯತ್ನವನ್ನು ಮಾಡಬೇಕು. ಇದನ್ನೇ ಶಶಿ ಒತ್ತಿ ಹೇಳಿದ್ದು. ನಿಮಗೆ ನಾನು ಒಂದು ಸತ್ಯವಾಗಿ ಒಂದು ಒಳ್ಳೆ ವಿಷಯ ಹೇಳಿಕತ್ತೀನಿ, ಆ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ನಾನು ಆ ಕಾರಣಕ್ಕೆ ಬಂದೆ ಇಲ್ಲಿಗೆ. ನನಗೆ ಆಪ್ಷನ್ ಇರಲಿಲ್ಲ. ಎಲ್ಲಿ ನಮ್ಮ ವಿವೇಕ ಆಪ್ಷನ್ ಕೊಡಲ್ಲ, ಗೊತ್ತಿದೆ ನಿಮಗೆ. ಬರಬೇಕು ಅಂತ ಹೇಳಿ ಒಂದು ಸಮನ್ಸೋ ವಾರಂಟೋ ಇಶ್ಯೂ ಮಾಡಿ ಕೈ ಬಿಟ್ಬಿಡ್ತಾರೆ. ಆಮೇಲೆ ನಾವು ಅದನ್ನು ವೈಲೇಟ್ ಮಾಡಿದ್ರೆ ಬೇರೆ ಬೇರೆ ಸಮಸ್ಯೆ ಆಗ್ತದೆ. ಕೋರ್ಟಿಂದ ಬರೋ ಸಮನ್ಸನ್ನು ವೈಲೇಟ್ ಮಾಡ್ಬೋದು, ಬಾರ್ನಿಂದ ಬೆಂಚಿಗೆ ಬರೋ ವಾರಂಟನ್ನು ನಾವು ಅದನ್ನು ವೈಲೇಟ್ ಮಾಡಲಿಕ್ಕೆ ಬರಲ್ಲ. ಆ ಕಾರಣಕ್ಕೆ ನಾ ಬಂದೆ. ನಂಗೆ ಬಹಳ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ನಾವು ಮಾಡಿದಂಥ ಪುಟ್ಟ ಪುಟ್ಟ ಕೆಲಸದ ಬಗ್ಗೆ ಅಭಿಮಾನದ ಮಾತನ್ನು ನಾವು ವಿವೇಕ್ ಹೇಳಿದರು. ಅಷ್ಟು ಅಭಿಮಾನ ನೀವೆಲ್ಲ ಪಡುವಷ್ಟು ನಾನೇನು ಮಾಡಿಲ್ಲ. ನನಗೆ ಸಾಕಷ್ಟು ಅದರಲ್ಲಿ ಸ್ಯಾಲ್ರಿ ಸಿಕ್ಕಿರ್ತದೆ, ನಿಮ್ಮೆಲ್ಲರಿಂದ ಗೌರವ ಪ್ರೀತಿಗಳು ಸಿಕ್ಕಿರ್ತದೆ, ಆದರ ಸಿಕ್ಕಿರ್ತದೆ. ಮತ್ತು ನಾನು ಅದನ್ನ ಮಾಡಿದ್ದು ಯೂಸ್ವಲಿ ಆಸ್ ಎ ಜಡ್ಜ್ ನಾ ಏನು ಮಾಡಿದ್ದೇನೆ ಅದನ್ನು ಮಾಡಿದ್ದೇನೆ. ಆದರೆ ಯಾವಾಗಲೂ ಕಹಿ ಭಾವನೆಯನ್ನು ಇಟ್ಕೊತಿರ್ಲಿಲ್ಲ. ಯಾವುದೇ ಯಂಗ್ಸ್ಟರ್ ಬಂದರೂ ಸಹಿತ ನಂಗೆ ಖುಷಿ ಆಗ್ತಿತ್ತು. ಆಯ್ತಪ್ಪ, ನೀನು ಇದು ಓದ್ಕೊಂಬ, ಒಂದು 2-3 ಬುಕ್ ಇದೆ ಅದರಲ್ಲಿ, ಅದು ನೋಡ್ಕೊಂಡ್ ಬಂದ್ಬಿಡು, ನೆಕ್ಸ್ಟ್ ಟೈಮ್ ನಾವು ಮಾಡೋಣ ಅಂತ. ಯಾಕಂದ್ರೆ ನಮಗೆ ಜಸ್ಟಿಸ್ ND ವೆಂಕಟೇಶ್ ಅವ್ರು ಹಂಗೆ ಹೇಳಿದ್ದು. ಆ ರೀತಿ ಪ್ರೀತಿಯಿಂದ ನೋಡ್ಬೇಕು ನಾವು ಅಂತ ಅನ್ಕೊಂಡು ಹೇಳ್ತಿದ್ರು. ಅತ್ಯಂತ ಪ್ರೀತಿಯಿಂದ ಮಾತಾಡ್ತಿದ್ರು. ದೀಕ್ಷಿತು ಬಿಡಯ್ಯ, ಇಂಗ್ಲೀಷ್ ಬಿಟ್ಟು ಹಾಕದ್ನ ಕನ್ನಡದಲ್ಲಿ 2 ಶಬ್ದ ಹೇಳ್ಬಿಡಪ್ಪ, ಒಂದು ಸ್ಟೇ ಕೊಟ್ಬಿಡ್ತೀನಿ ನಿನಗೆ. ಈ ರೀತಿ ಇರ್ತದೆ. ಅವಾಗ ಟೆನ್ಷನ್ ಇರಲ್ಲ. ಅವಾಗ ಒಂದು ಕನೆಕ್ಟ್ ಸ್ಟಾರ್ಟ್ ಆಗ್ತದೆ. ಆ ಲಾಯರಿಗೂ ಜಡ್ಜಿಗೂ ಒಂದು ಕನೆಕ್ಟ್ ಸ್ಟಾರ್ಟ್ ಆಗಿ ಆ ಲಾಯರಿಗೆ ಖುಷಿ ಆಗ್ತದೆ. ಐ ಕ್ಯಾನ್ ಆರ್ಗ್ಯೂ ದಿಸ್ ಮ್ಯಾಟರ್ ಅನ್ನುವಂಥ ಕಾನ್ಫಿಡೆನ್ಸ್ ಜನರೇಟ್ ಆಗ್ತದೆ. ಆ ರೀತಿ ನಾವು ಜಡ್ಜಿಗಳು ನಾವು ಆ ರೀತಿ ನಡ್ಕೋಬೇಕು. ಆದರೆ ಇದರೊಂದಿಗೆ ಇನ್ನೊಂದು ಹೇಳಬೇಕು ಅಂದರೆ, ಜಡ್ಜಿಗಳು ಸಹಿತ ತುಂಬ ಪ್ರೆಷರ್ನಲ್ಲಿ ಕೆಲಸ ಮಾಡ್ತೀವಿ. ನಾವು ಬಹಳ ಪ್ರೆಷರ್ನಲ್ಲಿ ಕೆಲಸ ಮಾಡ್ತೀವಿ. ನೀವು ಒಂದು 4-5 ಜನ ಕ್ಲೈಂಟನ್ನು ಮುಂದಿಟ್ಕೊಂಡು ಯಾವ್ದಾರು ಕೇಸಿನ ಬಗ್ಗೆ ಡಿಕ್ಟೇಷನ್ ಕೊಡಿ, ಎಷ್ಟು ತೊಂದರೆ ಆಗ್ತದೆ ನೋಡಿ. ಇಷ್ಟೊಂದು ಜನ ನಿಂತಾಗ ನಿಮ್ಮನ್ನು ಹಿಯರ್ ಮಾಡಿ ಒಂದು ಡಿಕ್ಟೇಷನ್ ಕೊಟ್ಟು ಒಂದು ಕೇಸನ್ನು ಮುಗಿಸುವಂಥ ಪ್ರೆಷರ್ ನಮ್ಮ ಮೇಲೆ ಇರ್ತದೆ. ಆ ಪ್ರೆಷರಿಗೆ ನೀವು ಸ್ವಲ್ಪ ಕನ್ಸೆಷನ್ ತೋರಿಸ್ಬೇಕು. ನಿಮ್ಮ ಮರ್ಸಿ ಜಡ್ಜ್ಗಳಿಗೆ ಬೇಕು. ನೀವು ಜಡ್ಜ್ಗಳಿಂದ ಮರ್ಸಿ ಕೇಳೋಕು ಅಂತೀರಿ, ಅದು ನಿಮ್ಮ ಹಕ್ಕು. ಆದರೆ ಜಡ್ಜ್ಗಳಿಗೆ ನೀವು ಮರ್ಸಿ ತೋರಿಸೋದಿದೆಯಲ್ಲ,
ಅದು ನಿಮ್ಮ ಒಂದು ಮಾರಲ್ ಡ್ಯೂಟಿ. ಅದನ್ನು ನೀವು ತೋರಿಸ್ಬೇಕು. ನನ್ನನ್ನು ಇಲ್ಲಿ ಕರೆದು ಎಲ್ಲರೂ ಪದಾಧಿಕಾರಿಗಳು ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ಕರೆದು ಸ್ವಲ್ಪ ಜಾಸ್ತಿನೇ ಹೊಗಳಿ ನನಗೆ ನಿಮ್ಮೆಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ದಯಪಾಲಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನನಗಿಲ್ಲದ ವಿಶ್ವಾಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.